ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ವಿತ್ ಮೊಯಿನ್. ಇವತ್ತು ನಾನು ನಿಮ್ಮ 10th ಸ್ಟ್ಯಾಂಡರ್ಡ್ ದಟ್ ಈಸ್ CBSE 10th ಗ್ರೇಡ್ 10 ಆ್ಯಂಡ್ 12th ಎಕ್ಸಾಮ್ ಏನೆಲ್ಲ ನೀವೆಲ್ಲ ಬರೆಯೋಕ್ಕೆ ಹೋಗ್ತಿದ್ದೀರಾ, ನಿಮಗೆ ತುಂಬ ಡೌಟ್ಸ್ ಇರುತ್ತೆ. ಅಂದರೆ OMR ಶೀಟ್ ಫಿಲ್ ಮಾಡೋದು ಹೇಗೆ? ಬಿಕಾಸ್ ನೀವು ಎಲ್ಲರೂ ತಪ್ಪು ಮಾಡ್ಕೊಳ್ಳೋದು OMR ಶೀಟ್ ಫಿಲ್ ಮಾಡೋದ್ರಲ್ಲಿ. ನೀವು ಎಷ್ಟೇ ಇಯರ್ಸ್ ಟುಗೆದರ್ ಪ್ರಾಕ್ಟೀಸ್ ಮಾಡಿ ಓದಿದ್ರೂ ಕೂಡ OMR ಶೀಟಲ್ಲಿ ತಪ್ಪು ಮಾಡ್ಕೊಬಿಟ್ರೆ ನಿಮ್ಮ ಎಲ್ಲ ಮಾರ್ಕ್ಸು ಹೋಗುತ್ತೆ, ನಿಮ್ಗೇನು ಕೂಡ ಮಾರ್ಕ್ಸ್ ಸಿಗಲ್ಲ. So practicing the OMR sheet and writing, filling it correctly is very important. ಸೊ ನೀವು ಎಕ್ಸಾಮ್ ಬರೆಯೋಕ್ಕೆ ಹೋಗೋಕ್ಕಿಂತ ಮುಂಚೆ ಈ ವಿಡಿಯೋನು ಕಂಪ್ಲೀಟ್ ಆಗಿ ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. OMR ಶೀಟ್ ಯಾವ ರೀತಿಯಲ್ಲಿ ಫಿಲ್ ಮಾಡಬೇಕು ಮತ್ತು ಯಾವುದೆಲ್ಲ ಪಾಯಿಂಟ್ ಮಿಸ್ಟೇಕ್ಸನ್ನು ಇದರಲ್ಲಿ ಮಾಡಬಾರ್ದು ಅಂತ. ಸೊ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಿರೋದು OMR ಶೀಟ್ ನೋಡ್ಬೋದು. ಆ್ಯಕ್ಚುಲಿ ಇದು CBSE ಇಂದ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರೋಂಥದ್ದು ಸ್ಯಾಂಪಲ್ OMR ಶೀಟ್ ಯಾವ ರೀತಿಯಲ್ಲಿ ನಿಮ್ಗೆ ಎಕ್ಸಾಮಲ್ಲಿ ಬರುತ್ತೆ ಅಂತ. ಏನು ಕ್ಯೂರ್ಸ್ ಕಳಿಸಿದ್ದಾರೆ ಸರ್? ಬಿಕಾಸ್ ನೀವೆಲ್ಲ ತಪ್ಪು ಮಾಡ್ಕೋತೀರಾ, ಹೊಸ್ದಾಗಿ ನೋಡ್ತೀರಾ, ಟೈಮ್ ವೇಸ್ಟ್ ಆಗುತ್ತೆ. ಎಕ್ಸಾಮ್ ಹಾಲಲ್ಲಿ ಕೂತಿದ ತಕ್ಷಣ ನರ್ವಸ್ ಆಗಬಾರ್ದು. ಬಿಕಾಸ್ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್. ಫಸ್ಟೇ ಎಕ್ಸಾಮ್ ಹೋಗಿ ಬರೆಯೋಕ್ಕಿಂತ ಮುಂಚೆ ನೀವು ಆನ್ಸರ್ ಬರೆಯಲ್ಲ, ಫಸ್ಟ್ ನೀವು ಫಿಲ್ ಮಾಡಬೇಕಾಗಿರೋದು OMR ಶೀಟ್. ವೆನ್ ಯು ಆರ್ ಫೆಮಿಲಿಯರ್ ವಿತ್ ದ OMR ಶೀಟ್, ದೆನ್ ಇಟ್ ಈಸ್ ಈಸಿ ಫಾರ್ ಯು ಟು ರೈಟ್ ಎನಿ ಕ್ವಶನ್ ಇನ್ ಯುವರ್ ಎಕ್ಸಾಮ್. ಸೊ ನೀವು ಫಸ್ಟ್ ಏನು ಮಾಡಿ, ಈ OMR ಶೀಟನ್ನು ಪ್ರಿಂಟ್ಔಟ್ ತಗೊಳ್ಳಿ. ಈ OMR ಶೀಟ್ PDF ನಾನು ಬೇಕಂದರೆ ಲಿಂಕ್ ನಾನು ನನ್ನ ಡಿಸ್ಕ್ರಿಪ್ಷನ್, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಈ OMR ಶೀಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾವು ಡಿಸ್ಕ್ರಿಪ್ಷನಲ್ಲಿ ಸಿಗ್ತಿಲ್ಲ ಅಂದರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ನೀವೆಲ್ಲ ಜಾಯ್ನ್ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ ಗ್ರೂಪಲ್ಲೂ ಕೂಡ ನಾನು ಈ PDF ಅನ್ನು ಶೇರ್ ಮಾಡಿರ್ತೀನಿ. ಅದರಲ್ಲಿ ಹೋಗಿ 2 to 3 ಸೆಟ್ ಆಫ್ ಜೆರಾಕ್ಸ್ ಕಾಪಿ ಅಥವಾ ಪ್ರಿಂಟ್ಔಟನ್ನು ಇದನ್ನು ತಗ್ಸ್ಕೊಂಡು ನೀವು ಮನೆಯಲ್ಲಿ ಕೂತ್ಕೊಂಡು OMR ಶೀಟನ್ನು ಫಿಲ್ ಮಾಡಿ. ಫಸ್ಟ್ ಟೈಮ್ ಕರೆಕ್ಟಾಗಿ ಕ್ಲೀನಾಗಿ ಕೂತ್ಕೊಂಡು ಏನೆಲ್ಲ ಡೀಟೇಲ್ಸ್ ಕೇಳಿದ್ದಾನೆ ಅದನ್ನು ನೋಡಿ, ಫಸ್ಟ್ ಎಲ್ಲ OMR ಶೀಟನ್ನು ಓದಿ, ಆಮೇಲೆ ಫಿಲ್ ಮಾಡಿ. ಎಷ್ಟು ಟೈಮ್ ತಗೋತಿದೆ ನೋಡಿ. ಅಟ್ಲೀಸ್ಟ್ 5 ಮಿನಿಟ್ಸ್, ಮಿನಿಮಮ್ 5 ಮಿನಿಟ್ಸಲ್ಲಿ ಈ OMR ಶೀಟನ್ನು ಫಿಲ್ ಮಾಡೋದನ್ನು ನೀವು ಕಲೀರಿ. ಕ್ಲೀನಾಗಿ ಫಿಲ್ ಮಾಡಬೇಕು. ಆ್ಯಂಡ್ OMR ಶೀಟ್ ಅಥವಾ ಎಕ್ಸಾಮ್ ಪೇಪರಲ್ಲಿ ನೀವು ಬರೆಯುವಾಗ ಬಾಲ್ ಪಾಯಿಂಟ್ ಪೆನ್ ಇರಬೇಕು, ಜೆಲ್ ಪೆನ್ ತೊಗೊಂಡು ಹೋಗಬಾರ್ದು. ಬಿಕಾಸ್ ಇದು ನಿಮಗೆ ಜೆಲ್ ಪೆನ್ ಇದ್ರೆ ಏನಾಗುತ್ತೆ ಅಂದರೆ ಇಂಕ್ ಸ್ಪ್ರೆಡ್ ಆಗೋಗುತ್ತೆ, ನಿಮ್ಮ ಆನ್ಸರ್ ಶೀಟ್ ಹಾಳಾಗೋಗುತ್ತೆ. ಸೊ ದೇರ್ ಫಾರ್ ನಿಮ್ಮ ಬಾಲ್ ಡಾಟ್ ಪೆನ್ ತೊಗೊಂಡು ಹೋಗಬೇಕು. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಹಿಂದೆ ಡಿಸ್ಪ್ಲೇ ಆಗ್ತಿದೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡ್ರಿ ಎಜುಕೇಷನ್ ಡೆಲ್ಲಿ 10th ಸ್ಟ್ಯಾಂಡರ್ಡ್ ನಾನು ಆ್ಯಕ್ಚುಲಿ ಹೇಳ್ತಿರೋದು. ಇಲ್ಲಿ ನಿಮ್ಮ ಕ್ಯಾಂಡಿಡೇಟ್ಸ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ಸ್, ನಿಮ್ಮ ಹೆಸರನ್ನು ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಇಲ್ಲಿ ಫಸ್ಟ್ ಬರಿಬೇಕು. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ಸೈಯದ್ ಮುಯಿನ್ ಅಂತ ಇದ್ದರೆ ಸೈಯದ್ ಅಂತ ಬರೀಬೇಕು. ಒಂದು ಬಾಕ್ಸ್ ಖಾಲಿ ಬಿಡಬೇಕು, ಸ್ಪೇಸ್ ಬಿಡಬೇಕು, MUEEN ಅಂತ ನಾನು ಬರೀಬೇಕು. ಅದ್ರ ಕೆಳಗೆ ಕ್ಲೀನಾಗಿ ABCD to Z till Z ಇನ್ಷಿಯಲ್ಸ್ ಇದೆ. ಎಸ್ ಅಂದರೆ ಎಸ್ ಎಲ್ಲಿದೆ ಹುಡ್ಕೊಂಡು ಅಲ್ಲಿ ಎಸ್ ಅನ್ನು ಕಂಪ್ಲೀಟ್ ಆಗಿ ಆ ಬಾಕ್ಸ್ ಅನ್ನು ಫಿಲ್ ಮಾಡಬೇಕು. ಸೊ ಈ ತರ ನಿಮ್ಮ OMR ಶೀಟ್ ಅನ್ನು ಕಂಪ್ಲೀಟ್ ಆಗಿ ಫಿಲ್ ಮಾಡ್ತೀರಾ. ಪಕ್ಕದಲ್ಲಿ ರೋಲ್ ನಂಬರ್ ಅಂತ ಇದೆ. ಆ ರೋಲ್ ನಂಬರ್ ಅನ್ನು ಕೂಡ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಮ ಹಾಲ್ ಟಿಕೆಟ್ ಅಲ್ಲಿ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತೆ. ಆ ಅಡ್ಮಿಟ್ ಕಾರ್ಡ್ ಅಲ್ಲಿರೋ ರೋಲ್ ನಂಬರ್ ಅನ್ನು ಮೆನ್ಷನ್ ಮಾಡ್ತೀರಾ. ಅದನ್ನು ಕೂಡ ಸೇಮ್ ಅದೇ ರೀತಿಯಲ್ಲಿ ಅದ್ರ ಫಸ್ಟ್ 1 by 1 ನೀವು ನೋಡ್ತೀರಾ, ಫಿಲ್ ಮಾಡ್ತೀರಾ. ಒಂದು ನೋಡ್ತೀರಾ, ಇನ್ನೊಂದು ಫಿಲ್ ಮಾಡ್ತೀರಾ. ಸಬ್ಜೆಕ್ಟ್ ಕೋಡ್, ಸೆಂಟರ್ ನಂಬರ್ ಎಲ್ಲಾನು ಕೂಡ ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತೆ. ಅದನ್ನು ದಯವಿಟ್ಟು ನೋಡಿಕೊಂಡು ನೀವು ಅದನ್ನು ಬರೀರಿ, ಬರೆದು ಅದರಲ್ಲಿ ಫಿಲ್ ಮಾಡಿ. ಆ್ಯಂಡ್ ಎಲ್ಲ ಅದನ್ನು ಕೂಡ ಕ್ಯಾಪಿಟಲ್ಸ್ ಅಲ್ಲಿ ನೀವು ಇದರಲ್ಲಿ ಫಿಲ್ ಮಾಡಿರಬೇಕು. ಆ್ಯಂಡ್ ಇದನ್ನೆಲ್ಲ ಬರೆದ ಮೇಲೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕೆಳಗೆ ಬಂದಾಗ ರೋಲ್ ನಂಬರ್ ಇನ್ ವರ್ಡ್ಸ್ ಅಂತ ಇದೆ. ನಿಮ್ಮ ರೋಲ್ ನಂಬರ್ ಅನ್ನು ವರ್ಡ್ಸ್ ಅಲ್ಲಿ ಬರಿಬೇಕು. ರೋಲ್ ನಂಬರ್ ಅನ್ನು ವರ್ಡ್ಸ್ ಅಲ್ಲಿ ಬರಿಬೇಕು. ಆಲ್ರೆಡಿ ನಂಬರ್ಸ್ ಅಲ್ಲಿ ಬರ್ದಿರ್ತೀರಾ. ಫಾರ್ ಎಕ್ಸಾಂಪಲ್ 2,36,235 ಅಂತ ವರ್ಡ್ಸ್ ಅಲ್ಲಿ ನೀವು ಚಿಕ್ಕದಾಗಿ ಬರಿಬೇಕು. ಅಂದ್ರೆ ಜಾಗ ಇರೋದೇ ಇಷ್ಟು. ನೀವು ದಪ್ಪ ಬರೆಯಕ್ಕೆ ಹೋದ್ರೆ ಅಲ್ಲಿ ಜಾಗನೇ ಸಾಲಲ್ಲ. ಅರ್ಥ ಆಗ್ತಿದೆ? ಚಿಕ್ಕದಾಗಿ ವರ್ಡ್ಸ್ ಅಲ್ಲಿ ಬರಿಬೇಕು. ಆಮೇಲೆ ನಿಮ್ಮ ಫಾದರ್ಸ್ ನೇಮ್, ಯು ಶುಡ್ ರೈಟ್ ಯುವರ್ ಫಾದರ್ಸ್ ನೇಮ್. ಯು ಕ್ಯಾನ್ ರೈಟ್ ಇನ್ ಕ್ಯಾಪಿಟಲ್ಸ್ ಇಟ್ ಸೆಲ್ಫ್. ದೆನ್ ಸಿಗ್ನೇಚರ್ ಆಫ್ ದ ಕ್ಯಾಂಡಿಡೇಟ್, ನಿಮ್ಮ ಸಿಗ್ನೇಚರ್ ಅನ್ನ ಅಲ್ಲಿ ಹಾಕ್ಬೇಕು. ಅಂದರೆ ಸಿಗ್ನೇಚರ್ ಇಲ್ಲಿ ಯಾವ ಥರ ಆಗಬೇಕು? ತುಂಬ ಜನ ಕನ್ಫ್ಯೂಸ್ ಆಗಿರ್ತೀರಾ, ನನ್ನ ಹೆಸರು ಬರೀಲ್ಲ ಅಥವಾ ಸೈನ್ ಹಾಕ್ಲಾ, ಚುಕ್ಕಿ ಇಡ್ಲಾ, ಏನು ಮಾಡಲಿ ಅಂತ. ಸೊ ನಿಮ್ಮ ಸಿಗ್ನೇಚರ್ ನೀವು ಹಾಲ್ ಟಿಕೆಟ್ ಅಥವಾ ನಿಮ್ಮ ಫಾರ್ಮಲ್ಲಿ ನೀವು ಯಾವ ಥರ ಸಿಗ್ನೇಚರ್ ಹಾಕಿರ್ತೀರಾ ನಿಮ್ಮ ಸ್ಕೂಲಲ್ಲಿ ಫೈನಲ್ ಅಡ್ಮಿಟ್ ಕಾರ್ಡ್ಗೆ, ಸೊ ಅದೇ ಸಿಗ್ನೇಚರನ್ನು ಇಲ್ಲಿ ಮಾಡಬೇಕು. ಮತ್ತು ಅಲ್ಲಿ ಒಂದು ಮಾಡಿ ಇಲ್ಲಿ ಒಂದು ಮಾಡಿ ಚೇಂಜ್ ಮಾಡಬಾರ್ದು. ಅಲ್ಲೂ ಕೂಡ ಹೊಸದು ಟ್ರೈ ಮಾಡೋಣ ಸಿಗ್ನೇಚರ್ ಅಂತ ಬೇರೆ ಟ್ರೈ ಮಾಡಬಾರ್ದು. ನಿಮ್ಮ ಸಿಗ್ನೇಚರ್ ನೀವು ಅಲ್ಲಿ ಹೆಸರು ಬರೆದಿದ್ರೆ ಇಲ್ಲೂ ಕೂಡ ಹೆಸರು ಬರೀಲಿ. ಅಲ್ಲೇನೋ ಶಾರ್ಟ್ಕಟ್ಟಲ್ಲಿ ಸೈನ್ ಹಾಕಿದರೆ ಇಲ್ಲೂ ಕೂಡ ಅದೇ ರೀತಿಯಲ್ಲಿ ಸೈನ್ ಹಾಕಿ. ಆಮೇಲೆ ಕೆಳಗೆ ಇನ್ನೊಂದು ಖಾಲಿ ಜಾಗ ಇದೆ, ಸಿಗ್ನೇಚರ್ ಆಫ್ ಅಸಿಸ್ಟೆಂಟ್ ಸೂಪ್ರಿಟೆಂಡೆಂಟ್. ಅದು ಇನ್ವಿಜಿಲೇಟರ್ ಯಾರು ಇರ್ತಾರೋ ಅವ್ರು ಬಂದ್ ಮಾಡ್ತಾರೆ. ಅದನ್ನು ನಿಮ್ಗೆ ಬರಲ್ಲ, ಇಟ್ ಈಸ್ ಫಾರ್ ದ ಆಫೀಸ್ ಯೂಸ್ ಓನ್ಲಿ. ಸೊ ಅಲ್ಲಿ ಏನು ನೀವು ಬರೆಯಂಗಿಲ್ಲ. ಸೊ ಸ್ವಲ್ಪ ಈ ಕಡೆ ಬಂದ್ರೆ ಸಬ್ಜೆಕ್ಟ್ ಅಂತ ಇದೆ. ಯಾವ್ದು ಸಬ್ಜೆಕ್ಟ್ ಅಂತ ನೀವು ಬರೀತೀರಾ. ಸೈನ್ಸ್ ಇದ್ರೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಇದ್ರೆ ಮ್ಯಾಥಮೆಟಿಕ್ಸ್. ನಿಮ್ಗೆ ಮ್ಯಾಥಮೆಟಿಕ್ಸ್ ಫಸ್ಟ್ ಪೇಪರ್ ಇರೋದ್ರಿಂದ ಮ್ಯಾಥಮೆಟಿಕ್ಸ್ ಅಂತ ಬರೀರಿ. ಆಮೇಲೆ ಅದ್ರ ಕೆಳಗೆ ಡೇ ಅಂಡ್ ಡೇಟ್ ಆಫ್ ಎಕ್ಸಾಮಿನೇಷನ್, ಡೇ ಸಮೇತ ಫಸ್ಟ್ ಡೇ ಬರೀಬೇಕು. ಯಾವ ಡೇ ಅಂತ ಬರೀಬೇಕು. ಟ್ಯೂಸ್ಡೇ ಇದ್ರೆ ಟ್ಯೂಸ್ಡೇ,
ಡೇಟ್ ಅಂತ ಹಾಕಬೇಕು, 17 ಫೆಬ್ರವರಿ 2026 ಅಂತ ಬರೀತೀರಾ. ನೆಕ್ಸ್ಟ್ ಮೀಡಿಯಮ್ ಆಫ್ ಆನ್ಸರಿಂಗ್ ದ ಪೇಪರ್. ಇಂಗ್ಲಿಷ್ ಮೀಡಿಯಂ ಇದ್ರೆ ಇಂಗ್ಲಿಷ್ ಮೀಡಿಯಂ ಹಾಕ್ತೀರಾ, ಕನ್ನಡ ಮೀಡಿಯಂ ಇದ್ರೆ ಕನ್ನಡ, ಹಿಂದಿ ಮೀಡಿಯಂ ಇದ್ರೆ ಹಿಂದಿ. ಯೂಶ್ವಲಿ ಇಂಗ್ಲಿಷ್ ಮೀಡಿಯಂ ಇರುತ್ತೆ, ಸೊ ಇಂಗ್ಲಿಷ್ ಅಂತ ಬರೀತೀರಾ. ರೈಟ್ ದ ಕೋಡ್ ನಂಬರ್ ಆಸ್ ರಿಟರ್ನ್ ಆನ್ ದ ಟಾಪ್ ಆಫ್ ದ ಕ್ವಶನ್ ಪೇಪರ್. ನಿಮಗೆ ಕ್ವಶನ್ ಪೇಪರ್ ಏನು ಕೊಟ್ಟಿರ್ತಾರೆ ಅಲ್ಲಿ ಕೋಡ್ ನಂಬರ್ ಇರುತ್ತೆ, ಆ ಕೋಡ್ ನಂಬರ್ ಅನ್ನು ಈ ಬಾಕ್ಸ್ ಒಳಗೆ ನೀವು ಬರಿಬೇಕು. ನೆಕ್ಸ್ಟ್ ನಂಬರ್ ಆಫ್ ಸಪ್ಲಿಮೆಂಟರಿ ಆನ್ಸರ್ ಬುಕ್ಸ್ ಇಫ್ ಯೂಸ್ಡ್. ನಿಮ್ಮ ಸಪ್ಲಿಮೆಂಟರಿ ನಿಮಗೆ ಕೊಟ್ಟರೆ ನೀವು ತಗೊಂಡ್ರೆ ಅಲ್ಲಿ ಎಷ್ಟು ತಗೊಂಡಿದ್ದೀರಾ ಅಂತ ಬರಿಬೇಕು. ತಗೊಂಡಿಲ್ಲ ಲಾಸ್ಟಲ್ಲಿ ಬರಿಬೇಕಾಗಿರೋದು ಇದು, ಇಲ್ಲ ಅಂದ್ರೆ ಅದನ್ನು ಹಾಗೆ ಖಾಲಿ ಬಿಡಬೇಕು. ನೆಕ್ಸ್ಟ್ ಫಿಸಿಕಲಿ ಚಾಲೆಂಜ್ ಇದ್ರೆ ಅದು ಯಾವ್ದು ಕ್ಯಾಟಗರಿಯಲ್ಲಿ ಬರ್ತಾರೆ ಅಂತ ಇದು ಮಾಡಬೇಕು. ಸೊ ಯೂಶ್ವಲಿ ಅದನ್ನು ಟಿಕ್ ಮಾಡ್ಬೋದು. ಅಂದರೆ ಯಾರಾದರೂ ಫಿಸಿಕಲಿ ಚಾಲೆಂಜ್ ಇದ್ರೆ ನೀವು ಮಾಡಿ, ಇಲ್ಲ ಅಂದರೆ ಅದನ್ನು ಹಾಗೆ ಬಿಟ್ಟಿರಿ. ವೆದರ್ ರೈಟರ್ ಪ್ರೊವೈಡೆಡ್ ಅಂದರೆ ನಿಮಗೆ ಯಾರಾದರೂ ಸಪೋರ್ಟರ್ ಆಗಿ ಇನ್ನೊಬ್ರು ರೈಟರನ್ನು ಕೊಟ್ಟಿಲ್ವಾ, ಅದನ್ನು ನೀವು ಅಲ್ಲಿ ಬರಿಬೇಕಾಗುತ್ತೆ. ಸೊ ಕೊಟ್ಟಿಲ್ಲ ಅಂದರೆ ನೋ ಅಂತ ನೀವು ಬರೀತೀರಾ, ಬಿಕಾಸ್ ನೀವೇ ಬರೆಯೋದು ಎಕ್ಸಾಮ್. ಸೊ ಅದು ಫಿಸಿಕಲಿ ಚಾಲೆಂಜ್ಡ್ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಾರೆ, ಸೊ ಎಸ್ ಬರೆಯೋದು. ಸೊ ನೀವೇ ಬರೆಯೋದ್ರಿಂದ ನೋ ಅಂತ ಅಲ್ಲಿ ಬರೀತೀರಾ. ಇನ್ನು ಮಿಕ್ಕಿದ್ದು ಏನಿದೆ ಈ ಆನ್ಸರ್ ಬುಕ್ಲೆಟ್ ಅಲ್ಲಿ ನೀವು ಇದನ್ನು ಫಾಲೋ ಮಾಡಿ, ಇದನ್ನು ಕ್ಲೀನಾಗಿ ನೋಡಿ, ಇದನ್ನು 2-3 ಸತಿ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಫಿಲ್ ಮಾಡಿ, ದೆನ್ ಯು ಗೋ ಆ್ಯಂಡ್ ರೈಟ್ ಎಕ್ಸಾಮ್. ಬಿಕಾಸ್ OMR ಶೀಟಲ್ಲಿ ಕಾನ್ಫಿಡೆನ್ಸ್ ಬಂತು ಅಂದರೆ ನೆಕ್ಸ್ಟ್ ನಿಮಗೆ ಟೆನ್ಷನ್ ಇರಲ್ಲ. OMR ಅಲ್ಲೇ ಗಡಿಬಿಡಿ ಮಾಡಿಕೊಂಡ್ರೆ ನಿಮಗೆ ಏನೋ ಒಂದು ಚಿಕ್ಕದಾಗಿ ಫಸ್ಟೇ ತಪ್ಪಾಯಿತು ಅಂದರೆ ನೀವು ಆನ್ಸರ್ಸು ಮರ್ತೋಗ್ತೀರಾ, ನರ್ವಸ್ ಆಗೋಗ್ತೀರಾ, ಸ್ಟ್ರೆಸ್ ಫೀಲ್ ಆಗುತ್ತೆ, ನಿಮಗೆ ಆನ್ಸರು ಬರೆಯೋಕ್ಕಾಗಲ್ಲ. ಆ್ಯಂಡ್ OMR ತಪ್ಪಾಯಿತು ಅಂದರೆ ನಿಮ್ಮ ವ್ಯಾಲ್ಯೂಯೇಟೇ ಆಗಲ್ಲ ಪೇಪರ್. ಸೊ ದೇರ್ ಫೋರ್ fill the OMR sheet neatly, perfectly, get practice with the OMR sheet, take this printout. ಆ್ಯಂಡ್ ಯಾರೆಲ್ಲ ನನ್ನ ಮಕ್ಕಳು CBSE ಎಕ್ಸಾಮ್ಸ್ ಬರೆಯೋಕ್ಕೆ ಹೋಗ್ತಿದ್ದೀರಾ, ಯು ಆರ್ ಕಾಂಪೀಟಿಂಗ್ ವಿತ್ ದ 46 lakh ಸ್ಟೂಡೆಂಟ್ಸ್ ಆಲ್ ಓವರ್ ದ ಕಂಟ್ರಿ. ಈವನ್ ಫ್ರಮ್ ದ ಫಾರಿನ್ ಮಕ್ಕಳು ಕೂಡ ಬಂದು ಫಾರಿನ್ನಿಂದ ಮಕ್ಕಳು ಬರೀತಿದ್ದಾರೆ. ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಸೊ CBSE ಎಕ್ಸಾಮ್ ನೀವು ತಗೊಂಡಿರೋದೇ CBSE ಒಂದು ಚಾಲೆಂಜ್ ಆಗಿ ತಗೊಂಡಿದ್ದೀರಾ. CBSE ಓದ್ತೀವಿ ನಾವು ಬರಿತೀವಿ ಅಂತ. ಸೊ ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್. ಆ್ಯಂಡ್ ನಿಮ್ಮ ಈ ಎಕ್ಸಾಮೇ ನಿಮ್ಮ 13 years ಆಫ್ ಜರ್ನಿಯನ್ನು ಪ್ರೂವ್ ಮಾಡೋದ್ರಿಂದ ಸೊ ಈ ಎಕ್ಸಾಮನ್ನು ಸ್ಟ್ರೆಸ್ ಫ್ರೀ ಆಗಿ ಆರಾಮಾಗಿ ಹೋಗಿ ಆಲ್ ಈಸ್ ವೆಲ್ ಅಂತ ಹೇಳ್ಕೊಂಡು ನಿಮ್ಮ ಮನಸ್ಸಿಗೆ ಬಿ ಹೈಡ್ರೇಟೆಡ್, ಟೇಕ್ ಅ ವಾಟರ್ ಬಾಟಲ್, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ವಿತ್ ಯು. ನಿಮ್ಮ ಪೆನ್ಸಿಲ್ ಏನೆಲ್ಲ ಇದೆ ಎಲ್ಲದನ್ನು ಕ್ಯಾರಿ ಮಾಡಿಕೊಂಡು ಏನು ಮಿಸ್ ಆಗ್ದಲೆ ನೀವು ಎಕ್ಸಾಮ್ ಸೆಂಟರ್ಗೆ ಹೋಗಿ ಎಕ್ಸಾಮ್ ಬರೀರಿ. ಆ್ಯಂಡ್ ಎಕ್ಸಾಮ್ ಸೆಂಟರ್ಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಿ ಎಕ್ಸಾಮ್ ಸೆಂಟರ್ ಅಂತ ಫಸ್ಟೇ ನೀವು ಲೊಕೇಶನನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಬಿಫೋರ್ 1 hour ಯು ಬಿ ದೇರ್. ಅಂದರೆ ಫಾರ್ ಎಕ್ಸಾಂಪಲ್ 10 o'clockಗೆ ಎಂಟ್ರಿ ಗೇಟ್ಸ್ ಕ್ಲೋಸ್ ಆಗುತ್ತೆ, 10:30ಗೆ ಎಕ್ಸಾಮ್ ಸ್ಟಾರ್ಟ್ ಆಗೋದು. ಸೊ 10 o'clockಗೆ ಎಂಟ್ರಿ ಡೋರ್ಸ್ ಕ್ಲೋಸ್ ಆಗ್ತಿದೆ ಅಂದರೆ 9 ಗಂಟೆಗೆ ನೀವು ಅಲ್ಲಿರಬೇಕು, 1 hour ಮುಂಚೆ ಇರಬೇಕು. ಬಿಕಾಸ್ ಬಫರಿಂಗ್ ಟೈಮ್ ಅಂತ ಇರುತ್ತೆ. ನಾನು ಎಕ್ಸಾಕ್ಟ್ಲಿ ಅದೇ ಟೈಮ್ಗೆ ರೀಚ್ ಆಗೋಗ್ತೀನಿ ಎಕ್ಸಾಮ್ ಸೆಂಟರ್ಗೆ ಅಂದರೆ ಅದು ಆಗಲ್ಲ. ಸೊ ದೇರ್ ಫಾರ್ 1 hour ಮುಂಚೆ ನೀವು 9 ಗಂಟೆಗೆ ಇರಬೇಕು. ಅಂದರೆ ಸೊ ನೀವು ಯಾವ ಡಿಸ್ಟೆನ್ಸಲ್ಲಿ ಇದ್ದೀರಾ ನೋಡಿಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಟ್ರಾವೆಲಿಂಗ್ ಜರ್ನಿಯನ್ನು. ಬಿಕಾಸ್ CBSE ನಿಮಗೆ 1 minute ಅಲ್ಲ 2 minutes ಲೇಟ್ ಆದರೂ ಕೂಡ ಎಕ್ಸಾಮ್ ಸೆಂಟರ್ ಒಳಗೆ ಬಿಡಲ್ಲ ಅಂತ ಸ್ಟ್ರಿಕ್ಟಾಗಿ ರೆಗ್ಯುಲೇಷನ್ಸ್ ಮತ್ತು ರೂಲ್ಸನ್ನು ಆಲ್ರೆಡಿ ಡೈರೆಕ್ಟ್ ಮಾಡಿದೆ ಮತ್ತು ಗೈಡ್ಲೈನ್ಸು ಕೂಡ ಕೊಟ್ಟಿದೆ. ಸೊ ಟೈಮನ್ನು ಮ್ಯಾನೇಜ್ ಮಾಡಿಕೊಂಡು ಕರೆಕ್ಟಾಗಿ ಹೋಗಿ, ಗಡಿಬಿಡಿಯಲ್ಲಿ ಹೋಗಿ ಅಲ್ಲಿ ನರ್ವಸ್ ಆಗಕ್ಕೆ ಹೋಗಬೇಡಿ. ಸೊ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಹಾಲ್ ಆ್ಯಂಡ್ ರೈಟಿಂಗ್ ದ ಎಕ್ಸಾಮ್, ಟೇಕ್ ಬ್ಲೆಸ್ಸಿಂಗ್ಸ್ ಫ್ರಮ್ ಯುವರ್ ಪೇರೆಂಟ್ಸ್, ಪ್ರೇ ಟು ಯುವರ್ ಗಾಡ್ ಆ್ಯಂಡ್ ಆಲ್ಸೋ ಟಾಕ್ ವಿತ್ ಯುವರ್ ಟೀಚರ್ಸ್ ಒನ್ಸ್. ಬಿಕಾಸ್ ನಿಮ್ಮ ಟೀಚರ್ಸೇ ನಿಮ್ಮ ಬ್ಯಾಕ್ ಬೋನ್. ಆ ಟೈಮಲ್ಲಿ ನಿಮ್ಮ ಟೀಚರ್ಸನ್ನು ನೋಡ್ಕೊಂಡು ಹೋದರೆ ಸಾಕು, ಒಂದು ಪಾಸಿಟಿವಿಟಿ ಥರ ಅವ್ರನ್ನ ನೋಡಿದ್ರೆ ಸಾಕು ಆನ್ಸರ್ ಬರುತ್ತೆ ಅನ್ನೋದು ಕೂಡ ಫೀಲ್ ಸ್ವಲ್ಪ ಮಕ್ಕಳಿಗೆ ಇರುತ್ತೆ. ಸೊ ಗೋ ಟಾಕ್ ಟು ಯುವರ್ ಪೇರೆಂಟ್ಸ್, talk to your teachers, take blessings from your grandparents if they are, and then you go and write your exam. So wish you all the best for your final exams, that is CBSE board exams, class 10th and 12th standard students. I wish you all the best. There is nothing there to nervous or be getting back. Everything here is forward looking for you. So all the best, do well, make your parents proud and the nation proud. I wish you all the very best. May you score All India rank 1. Thank you. Have a nice day.